ಇದು ಇಂಟರ್ನೆಟ್ ಯುಗ. ದಿನದ 24 ಗಂಟೆಯಲ್ಲಿ ಬಹುತೇಕ ಕಾಲ ಆನ್ಲೈನ್ ಕಲಿತೇವೆ. ಪ್ರತಿಯೊಂದು ಕೆಲಸ ಕೂಡ ಇವತ್ತು ಆನ್ಲೈನ್ ಮೂಲಕವೇ ನಡೆಯುತ್ತೆ. ಈಗ ನಿಶ್ಚಿತಾರ್ಥ ಮದುವೆ ಕೂಡ ಆನ್ಲೈನ್ಗೆ ಕಾಲಿಟ್ಟಿದೆ. ಇದಕ್ಕೆ ಸಾಕ್ಷಿಯಾಗಿ ಮಾಗಡಿ ಮೂಲದ ಯುವಕ ಹಾಗೂ ಉಡುಪಿ ಮೂಲದ ಯುವತಿ ವಿಡಿಯೋ ಕಾಲ್ ಮೂಲಕ ನಿಶ್ಚಿತಾರ್ಥ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಚಕ್ರಬಾವಿ ಗ್ರಾಮದ ನಿವಾಸಿ ಸುಹಾಸ್ ಹಾಗೂ ಉಡುಪಿ ಮೂಲದ ಮೇಘನಾ ಅವರು ಆನ್ಲೈನ್ ಮೂಲಕ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಸೋಮವಾರ ಉಡುಪಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು, ವರನ ಅನುಪಸ್ಥಿತಿಯಲ್ಲಿ ಎರಡೂ ಕುಟುಂಬಗಳು ಸಂಪ್ರದಾಯಬದ್ಧವಾಗಿ ನಿಶ್ಚಿತಾರ್ಥವನ್ನ ನೆರವೇರಿಸಿವೆ. ಕೆನಡಾದಲ್ಲಿ ಉದ್ಯೋಗದಲ್ಲಿರುವಂತಹ ಸುಹಾಸ್ ಅವರಿಗೆ ಭಾರತಕ್ಕೆ ಬರಲು ರಜೆ ಸಿಗದ ಕಾರಣ ನಿಶ್ಚಿತಾರ್ಥಕ್ಕೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಈಗಾಗಲೇ ಜನವರಿ 7 ಮತ್ತು 8ರಂದು ಮದುವೆ ದಿನಾಂಕ ನಿಗದಿಯಾಗಿರೋದ್ರಿಂದ ಕುಟುಂಬಗಳು ಆನ್ಲೈನ್ ನಿಶ್ಚಿತಾರ್ಥಕ್ಕೆ ನಿರ್ಧರಿಸಿದೆ. ವಿಡಿಯೋ ಕಾಲ್ ಮೂಲಕ ನಡೆದ ಈ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಪೂಜೆ ನೆರವೇರಿಸಿ LED ಪರದೆಯ ಮುಂದೆ ಆರತಿ ಬೆಳಗಿ ಮಂತ್ರಾಕ್ಷತೆ ಹಾಕಿ ವಧುವರರಿಗೆ ಹಿರಿಯರು ಆಶೀರ್ವಾದವನ್ನ ಮಾಡಿದ್ದಾರೆ. ಕ್ಯಾಮೆರಾ ಎದುರಲ್ಲೇ ಇಬ್ರು ಪರಸ್ಪರ ಉಂಗುರ ಧರಿಸಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡ್ರು. 12 ಗಂಟೆಗಳ ಸಮಯ ವ್ಯತ್ಯಾಸದ ನಡುವೆಯೂ ಸಂಭ್ರಮ. ಭಾರತ ಮತ್ತು ಕೆನಡಾ ನಡುವಿನ ಸುಮಾರು 12 ಗಂಟೆಗಳ ಕಾಲಮಾನ ವ್ಯತ್ಯಾಸದ ನಡುವೆಯೂ ಈ ಕಾರ್ಯಕ್ರಮ ಸಫಲವಾಗಿ ನಡೆಯಿತು. ಉಡುಪಿಯಲ್ಲಿ ಬೆಳಿಗ್ಗೆ ನಿಶ್ಚಿತಾರ್ಥ ನಡೆದರೆ, ಕೆನಡಾದಲ್ಲಿ ಮಧ್ಯರಾತ್ರಿ ಈ ವಿಶೇಷ ಕ್ಷಣವನ್ನ ವರನು ಕುಟುಂಬದೊಂದಿಗೆ ಹಂಚಿಕೊಂಡ್ರು. ಡಿಜಿಟಲ್ ತಂತ್ರಜ್ಞಾನವು ದೂರದ ಅಂತರವನ್ನ ಹತ್ತಿರ ಮಾಡಬಲ್ಲದು ಎಂಬುದಕ್ಕೆ ಈ ಆನ್ಲೈನ್ ನಿಶ್ಚಿತಾರ್ಥ ಉತ್ತಮ ಉದಾಹರಣೆಯಾಗಿದ್ದು, ಹೊಸ ತಲೆಮಾರಿನ ಮದುವೆ ಸಂಪ್ರದಾಯಕ್ಕೆ ಹೊಸ ಆಯಾಮವನ್ನ ನೀಡಿದೆ. ನನ್ನ ಹೆಸರು ಗೌರಿ ಶ್ರೀಧರ್ ಅಂತ, ಚಕ್ರಬಾವಿ ಮಾಗಡಿ ತಾಲೂಕಿನಲ್ಲಿದ್ದೀವಿ ನಾವು. ನನ್ನ ಮಗ ಸುಹಾಸ್ ಅಂತೇಳಿ ಕೆನಡಾದಲ್ಲಿದ್ದಾನೆ. ಹಾಗಾಗಿ ಅವನ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ಉಡುಪಿನಲ್ಲಿ ಇಟ್ಕೊಂಡಿದ್ವಿ. ಅವನು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸಮಯ ಇಲ್ಲದ ಕಾರಣ ಮತ್ತು ಮದುವೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವರ್ಚುವಲ್ ಎಂಗೇಜ್ಮೆಂಟ್ನ ಅರೇಂಜ್ ಮಾಡ್ಕೊಂಡ್ವಿ. ನಮ್ಮ ಕಡೆಯಿಂದ ನಾವು ಮಾಗಡಿಯಿಂದ ಉಡುಪಿಗೆ ಹೋದ್ವಿ. ಉಡುಪಿನಲ್ಲಿ ಅವರೆಲ್ಲ ಸೇರಿದರು. ಹಾಗಾಗಿ ಅವರು ನಾವು ಎಲ್ಲ ಸೇರಿ ಈ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ತಡರಾತ್ರಿ ಆದರೂ ಕೆನಡಾದಿಂದ ಗೂಗಲ್ ಇದರಲ್ಲಿ ನಾವೆಲ್ಲ ನಿಶ್ಚಿತಾರ್ಥ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ನಾವು ಎಲ್ಲ ಕಡೆ ಕೇಳ್ತಾ ಇದ್ವಿ, ಏನು ಇದು ಹಾಗ ಹೀಗ ಅಂತ ವಿಡಿಯೋ ಕಾನ್ಫರೆನ್ಸಲ್ಲಿ ಎಂಗೇಜ್ಮೆಂಟಾ ಮದುವೆನಾ ಅಂಥೇಳಿ. ಸೊ ಇವಾಗ ನಮ್ಮ ಸ್ವಂತ ಅನುಭವಕ್ಕೆ ಬಂದಿದೆ. ಹಾಗಾಗಿ ಇದು ಒಂಥರ ನಮಗೆ ಹೊಸ ಅನುಭವ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಬಟ್ ತುಂಬ ಚೆನ್ನಾಗಾಯಿತು ಎಂಗೇಜ್ಮೆಂಟು. ನನ್ನ ಮಗ ನಮ್ಮ ಜೊತೆ ಇರಲಿಲ್ಲ ಪ್ರತ್ಯಕ್ಷವಾಗಿ ಅನ್ನೋದಷ್ಟು ಬಿಟ್ಟರೆ ಇನ್ನೆಲ್ಲನೂ ತುಂಬ ಅದ್ಧೂರಿಯಾಗಿ ತುಂಬ ಚೆನ್ನಾಗಾಯಿತು. ನನ್ನ ಸೊಸೆ ಕೂಡ ಅದೇ ರೀತಿಯ ಸಹಕಾರ ಕೊಟ್ಟು ನಿಶ್ಚಿತಾರ್ಥವನ್ನು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಯಶಸ್. ನಾನು ಮಾಗಡಿ ತಾಲೂಕಿನ ಚಕ್ರಬಾವಿ ನಿವಾಸಿ. ನಮ್ಮಣ್ಣ ಸುಹಾಸ್, ಅವನು ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ನಿಶ್ಚಿತಾರ್ಥ 14ನೇ ತಾರೀಕು ಭಾನುವಾರ ನಡೀತು. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ಈ ಎಂಗೇಜ್ಮೆಂಟ್ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೀತು. ಉಡುಪಿಯಲ್ಲಿ ನಡೀತು. ಉಡುಪಿಯಲ್ಲಿ ನಮಗೆ ಅದು ಬೆಳಗ್ಗೆ ಆಗಿತ್ತು. ಕೆನಡಾದಲ್ಲಿ ಅವನಿಗೆ ಮಧ್ಯರಾತ್ರಿ ಆಗಿತ್ತು. ಇದು 2-3 ಸೆಕೆಂಡ್ ವ್ಯತ್ಯಾಸದಲ್ಲಿ ಆನ್ಲೈನ್ ಮೂಲಕ ಎಂಗೇಜ್ಮೆಂಟ್ ನಡೀತು. ಉಂಗ್ರಾನ ಕ್ಯಾಮ್ರಾಗೆ ತೋರಿಸಿ ದೊಡ್ಡ LED ಸ್ಕ್ರೀನ್ ಮೂಲಕ ಎಂಗೇಜ್ಮೆಂಟ್ ಅದ್ದೂರಿಯಾಗಿ ನಡೆದಿದೆ. ಈ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ವಿದೇಶದಲ್ಲಿದ್ದಾರೆ, ನಾವು ಭಾರತದಲ್ಲಿದ್ದೀವಿ. ಅಂದರೂ